ನನಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿದೆ, ಟೇಕ್ ಇಟ್ ಈಸಿ ಅಂತ ಅಂದುಕೊಳ್ತೀನಿ ಅಂತ ನಟಿ ತನ್ನ ಅನಿವಾರ್ಯತೆಯನ್ನ ಹೊರಗೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನಷ್ಟು ನಟಿಯರು ಮಾತಾಡಿದ್ದಾರೆ, ಅಲ್ಲಿ ತಮ್ಮ ಅನಿವಾರ್ಯತೆಯನ್ನು ಹೇಳ್ಕೊಳ್ತಾರೆ. 1 ವರ್ಷ ಕೆಲಸ ಇಲ್ಲದೆ ಓಡಾಡಿದ್ದೆ ಯಾರ ನಟಿ, ಏನು ಹೇಳಿದ್ರು ಆಕೆ, ಅದ್ರ ಬಗ್ಗೆನೂ ರಿವೀಲ್ ಮಾಡ್ತೀವಿ. ಮೊದಲ ಹೀರೋಯಿನ್ ಮಾತಾಡಿದ್ದನ್ನ ನೀವು ನೋಡಿದ್ರಿ, ಎರಡನೇ ಹೀರೋಯಿನ್ ಮಾತಾಡಿದ್ದನ್ನ ನೀವು ನೋಡಿದ್ರಿ. ಕಮಿಟ್ಮೆಂಟ್ನ ಬಗ್ಗೆ ದ ಗ್ರೇಟ್ ಡೈರೆಕ್ಟರ್ ರಾಮ್ ಜನಾರ್ದನ್ ಏನು ಮಾತಾಡಿದ್ರು, ನಾನು ಸಿನಿಮಾ ಮಾಡೋದಕ್ಕೆ ತಪಸ್ ಮಾಡಿದ್ದೆ ಅಂದ ಮಹಾನುಭಾವ ಈತನ ತಪಸ್ಸೇನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮೊದಲ ಭೇಟಿಯಲ್ಲೇ ಹೀರೋಯಿನ್ ನಂಬರ್ ಕೊಡ್ತಾಳೆ, ನನ್ನ ನಂಬರ್ ತಗೊಳ್ಳಿ ಅಂತ. ಅದಾದ ಮೇಲೆ ಶುರುವಾಯಿತು ನಿರಂತರ ಚಾಟಿಂಗ್. ಕಂಟಿನ್ಯೂಸ್ ಚಾಟ್ ಮಾಡುತ್ತೆ ಈ ಹೆಣ್ಮಗಳು. ಆಗ ಆಕೆ ನಂಬರನ್ನ ನಮ್ಮ ತಂಡ ಬ್ಲಾಕ್ ಮಾಡುತ್ತೆ. ಮೊದಲ ಹೀರೋಯಿನ್ ಮಾತಾಡಿ ಹೋದ ಮೇಲೆ ಎರಡನೇ ಹೀರೋಯಿನ್ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಅನ್ನ ರಿವೀಲ್ ಮಾಡುತ್ತಾಳೆ. ಹೌದು, ಕಾಸ್ಟಿಂಗ್ ಕೌಚ್ ನಡೆಯುತ್ತೆ, ಹೊಸಬರನ್ನ ಕಾಸ್ಟಿಂಗ್ ಕೌಚ್ಗೆ ಎಳಿತಾರೆ ಅನ್ನೋದನ್ನ ಆ ನಟಿ ರಿವೀಲ್ ಮಾಡಿದ್ದನ್ನ ನೀವು ನೋಡಿದ್ರಿ. ಅದಾದ್ಮೇಲೆ ನಂಬರ್ ಶೇರ್ ಆಗುತ್ತೆ. ಆಕೆ ಹೇಳ್ತಾರೆ, ನಾನು ಇದೇ ಮೊದಲ ಬಾರಿಗೆ ಒಂದು ಹೋಟೆಲ್ ರೂಮಿಗೆ ಬಂದಿದ್ದು ಅಂತ. ನಂಬರ್ ಕೊಟ್ಟ ಮೇಲೆ ಕಂಟಿನ್ಯೂಸ್ ಚಾಟಿಂಗ್ ಶುರುವಾಗುತ್ತೆ. ಆಕೆ ನಂಬರನ್ನ ನಮ್ಮ ತಂಡ ಬ್ಲಾಕ್ ಮಾಡುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ನಮ್ಮ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥ ರವಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರವಿ, ಎಷ್ಟು ಸಲೀಸಾಗಿ ಒಂದು ಹೋಟೆಲ್ ರೂಮಿಗೆ ಬಂದು ಯಾರೋ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ, ಸೋ ಕಾಲ್ಡ್ ನಿರ್ಮಾಪಕ ಅಂತಿದ್ದು ಬಿಟ್ರೆ, ಪಕ್ಕದಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡಿ ಫೋನ್ ನಂಬರ್ ತಗೊಂಡು ಚಾಟ್ ಮಾಡಿ ಆ ಹೆಣ್ಮಕ್ಳು ಅದ್ರ ಜೊತೆಗೆ ಹೇಳ್ಕೊಳ್ತಾರೆ, ಇಂಡಸ್ಟ್ರಿಯಲ್ಲಿ ಇದೆಲ್ಲ ಇರೋದು ಅಂತ ಗೊತ್ತಿದೆ, ಟೇಕ್ ಇಟ್ ಈಸಿ ಅಂದ್ಕೊಳ್ತೀವಿ ಅಂತ. ಅಂದ್ರೆ ಯಾವ ಕೂಪಕ್ಕೆ ತಳ್ತಿದ್ದಾರೆ ಹೊಸಬ್ರನ್ನಿವರು? ಖಂಡಿತವಾಗಿ ಭಾವನೆ, ಯಾಕಂದ್ರೆ ಈಗ ಬರ್ತಾ ಇರುವಂತಹ ವಿಡಿಯೋ ನಟಿ ಯಾರು ಅಂತೇಳಿ ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಒಂದು ಸಾಮಾಜಿಕ ಕಳಕಳೆಯ ದೃಷ್ಟಿಯಿಂದ ಅವರ ಹೆಸರನ್ನಾಗಲಿ ಅವರು ಮಾಡಿರುವಂತಹ ಚಿತ್ರಗಳನ್ನಾಗಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರಸಾರ ಮಾಡ್ತಿಲ್ಲ. ಯಾಕಂದರೆ ಐಡೆಂಟಿಟಿ ರಿವೀಲ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಮಾಡ್ತಿಲ್ಲ. ಈಕೆ ಒಟ್ಟು 5 ಸಿನಿಮಾಗಳನ್ನು ಮಾಡಿದ್ದಾಳೆ. ಆಂಧ್ರದ ಇಂಡಸ್ಟ್ರಿಯಲ್ಲೂ ಕೂಡ ಒಂದಷ್ಟು ಜನರ ಜೊತೆ ಸಾಕಷ್ಟು ಕಾಂಟ್ಯಾಕ್ಟ್ ಇದೆ. ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಸಿನಿಮಾಗಳು ಕೂಡ ರಿಲೀಸ್ ಆಗಿರುವಂತಹ ನಟಿ. ಈಕೆ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ನಟಿ. ಈಕೆ ನೇರವಾಗಿ ಒಂದು ರೂಮ್ಗೆ ಬರ್ತಾಳಂದ್ರೆ ಯು ಕ್ಯಾನ್ ಇಮ್ಯಾಜಿನ್, ಅಂದರೆ ಯಾರನ್ನು ಕೂಡ ಕರ್ಕೊಂಬರಲ್ಲ. ನಾವಿದ್ದಂತಹ ರೂಮ್ಗೆ ಆ ಡೈರೆಕ್ಟರ್ ನೇರವಾಗಿ ಕರ್ಕೊಂಬಂದು ಬಿಟ್ಟು ಹೊರಗಡೆ ಹೋಗ್ತಾನೆ. ಆಕೆ ಎಷ್ಟು ಸಲೀಸಾಗಿ ಮಾತಾಡ್ತಾಳೆ ಅಂದರೆ ಅನ್ಇಮ್ಯಾಜಿನಬಲ್. ಯಾಕಂದ್ರೆ ಫೋನ್ ನಂಬರ್ ಆಕೆನೆ ಕೇಳ್ತಾಳೆ. ಟೇಕ್ ಇಟ್ ಈಸಿ ಪಾಲಿಸಿ ಅಂದ್ರೆ ಕಮಿಟ್ಮೆಂಟ್ ವಿಚಾರ ನಾವು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರ ಸಹಜವಾಗಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಇದ್ದೇ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ನಂಬರ್ ತಗೊಂಡ ಬಳಿಕ ಆಕೆ ಅಸಲಿ ಆಟ ಶುರುವಾಗತ್ತೆ. ಭವನ ರಾತ್ರಿ 10 ಗಂಟೆ 11 ಗಂಟೆಗೆ ಮೆಸೇಜ್ ಆಗ್ತಾಳೆ, ಊಟ ಆಯ್ತಾ, ಬೆಳಗ್ಗೆ ಗುಡ್ ಮಾರ್ನಿಂಗ್ ಆಗ್ತಾಳೆ, ನಾನು ಫ್ಲೈಟ್ ನೋಡಿಲ್ಲ, ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗು ಅಂತಾಳೆ, ಒಳ್ಳೆ ಸಿನಿಮಾ ಮಾಡೋಣ ಬಾ, ನಾನು ನೀನು ಒಂದಾಗಿರಪ್ಪ, ಈ ರೀತಿಯಂತಹ ಸಾಕಷ್ಟು ಒಂದಷ್ಟು ಮೆಸೇಜ್ ಗಳನ್ನು ಕೂಡ ಮಾಡಿದ್ದಾಳೆ. ಇದೆಲ್ಲವನ್ನು ನೋಡಿ ಬಳಿಕ ನಾವು ಆಕೆ ನಂಬರ್ ಅನ್ನ ಬ್ಲಾಕ್ ಕೂಡ ಮಾಡಿದ್ದೇವೆ. ಸೊ ಯಾಕಂದ್ರೆ ಐಡೆಂಟಿಟಿ ಯಾವುದೇ ಕಾರಣಕ್ಕೂ ರಿವೀಲ್ ಆಗ್ಬಾರ್ದು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಸ್ಯಾಂಡಲ್ವುಡ್ ನಲ್ಲಿರುವಂತಹ ಕೆಲ ಕಳ್ಳರು ನಟಿಸುವ ಆಸೆಯನ್ನ ತೋರಿಸಿ ಈ ರೀತಿಯ ಮಂಚದ ಕೂಪಕ್ಕೆ ತಳ್ತಾ ಇದ್ದಾರಲ್ಲ, ಅದನ್ನ ಎಕ್ಸ್ಪೋಸ್ ಮಾಡುವಂತಹ ಉದ್ದೇಶನ ಮಾತ್ರ ನಾವು ಮಾಡ್ತಿರುವಂತದ್ದು. ಈ ರಾಮ್ ಜನಾರ್ದನ್ ಇದ್ದಾನೆ, ಭಗೀರಥ ಅನ್ನುವಂತಹ ಒಂದು ಸಿನಿಮಾವನ್ನ ಮಾಡಿದ್ದಾನೆ. ಜೊತೆಗೆ ರಕ್ತ ಕಣ್ಣೀರು ಏನೋ ಸೂಪರ್ ಹಿಟ್ ಆಯ್ತಲ್ಲ ಉಪೇಂದ್ರ ಅವರ ಸಿನಿಮಾ, ಅವರ ಸಿನಿಮಾದಲ್ಲಿ ಪ್ರಮುಖವಾಗಿ ಅಸೋಸಿಯೇಟ್ ಡೈರೆಕ್ಟ್ ಆಗಿದ್ದಂತಹ ವ್ಯಕ್ತಿ. ಜೊತೆಗೆ ರಮ್ಯಾ ಕೃಷ್ಣ ಅವರ ಜೊತೆಯನ್ನು ಕೂಡ ಒಬ್ಬ ಡೈರೆಕ್ಟರ್. ಈತನ ಸಿನಿಮಾ ಸದ್ಯ ಬೆಂಗಳೂರಿನ ಗಾಂಧಿನಗರದಲ್ಲಿ 100 ಡೇಸ್ ಕೂಡ ಓಡಿದೆ. ಆ ಸಿನಿಮಾದಲ್ಲಿ ಇದ್ದಂತಹ ನಟಿಯರನ್ನು ಕೂಡ ಈತ ನಮ್ಮ ಮುಂದೆ ಕರೆತರುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಜೊತೆಗೆ ಹೊಸ ನಟಿಯರನ್ನು ಕೂಡ ಈತ ಕರೆತರುವಂತಹ ಪ್ರಯತ್ನ ಕೂಡ ಮಾಡಲಾಯಿತು. ಎಲ್ಲರೂ ಕೂಡ ಕಾಸ್ಟಿಂಗ್ ಕೋಚ್ ಅನ್ನುವಂತಹ ಪದ ಬಳಸಿದ ತಕ್ಷಣ ಇದು ಕಾಮನ್ ಇಂಡಸ್ಟ್ರಿಯಲ್ಲಿ ಅನ್ನುವಂತಹ ಮಟ್ಟಿಗೆ ನಟಿಮಣಿಯರು ಬಂದಿದ್ದಾರೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಕಾಸ್ಟಿಂಗ್ ಕೌಚ್ ಬೇರೂರ್ತಾ ಇದೆ ಅಂತೇಳಿ. ಜೊತೆಗೆ ಒಂದಷ್ಟು ಹೊಸ ನಟಿಯರು ಕೂಡ, ಅಂದರೆ ಸಹಜವಾಗಿ ಯಾರೇ ಒಬ್ಬ
ಹುಡುಗನ ಜೊತೆ ಹುಡುಗಿ ಮಾತಾಡುವಂತಹ ಸಂದರ್ಭದಲ್ಲಿ ಸಂಕೋಚದಿಂದಲೇ ಮಾತಾಡ್ತಾರೆ. ಆದರೆ ಇಲ್ಲಿ ಸಿನಿಮಾ ಕ್ರೇಜು ಹಣ ಅಂದ ತಕ್ಷಣ ಕಮಿಟ್ಮೆಂಟ್ ವಿಚಾರ ಪ್ರಸ್ತಾಪ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಾವು ಕಮಿಟ್ಮೆಂಟ್ಗೆ ರೆಡಿ ಇದ್ದೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ. ಇವರೆಲ್ಲರೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂಥವ್ರು. ಈಗ ಇದುವರೆಗೂ ನೀವು ಪ್ರಸಾರ ಮಾಡಿರುವಂಥದ್ದು ಕೇವಲ ಇಬ್ಬರು ನಟಿಯರ ಬಗ್ಗೆ ಮಾತ್ರ. ಮುಂದಿನ ಹಂತದಲ್ಲಿ ಸಾಕಷ್ಟು ರೋಚಕತೆ ಹೊಂದಿರುವಂತಹ ಒಂದಷ್ಟು ವಿಡಿಯೋಗಳು ಕೂಡ ಬರ್ತವೆ. ಅವರ ಕಣ್ಣೀರ ಕಥೆಗಳು ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ತರಿಸ್ತವೆ ಭಾವನ. ಯಾಕಂದ್ರೆ ರೂಮಲ್ಲಿ ರಾತ್ರಿ ನಮ್ಮ ಜೊತೆ ಮಲಗೋಕ್ಕೂ ಕೂಡ ರೆಡಿಯಾಗಿ ಇದ್ದಂತಹ ನಟಿ ಅವಳು. ಅಂತಹ ಮಟ್ಟದ ವೇಶ್ಯಾವಟಿಕೆ ವೃತ್ತಿಯಲ್ಲೂ ಕೂಡ ಈ ಸ್ಯಾಂಡಲ್ವುಡ್ ನಟಿಯರನ್ನ ಕೆಲವು ನಿರ್ದೇಶಕರು ದೂಡ್ತಾ ಇದ್ದಾರೆ. ರೈಟ್, ವಾಪಸ್ ಬರ್ತೀನಿ ರವಿ, ವಾಪಸ್ ಬರ್ತೀನಿ. ಸೊ ವೀಕ್ಷಕರೇ, 2 ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ನಲ್ಲಿ. ನಟಿಯರನ್ನ ಎಷ್ಟು ಲೀಲಾಜಾಲವಾಗಿ ಸಲೀಸಾಗಿ ಒಂದು ಹೋಟೆಲ್ ರೂಮ್ನ ಒಬ್ಬ ಅನಾಮಿಕನ ಮುಂದೆ ಈ ನಿರ್ದೇಶಕ ಕರ್ಕೊಂಡು ಬಂದು ಕೂರಿಸಿ ಕಮಿಟ್ಮೆಂಟ್ನ ಮಾತುಗಳನ್ನ ಆಡ್ತಾನೆ ಅಂತ. ಮತ್ತೊಂದು ಕಡೆ ಇನ್ನೊಂದು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ, ಈತನ ಅಸಿಸ್ಟೆಂಟ್ ಇದ್ದಾನೆ. ನಟಿಯರ ಫೋಟೋಸ್ ಅನ್ನ ಮೊಬೈಲ್ ನಲ್ಲಿ ತೋರಿಸ್ತಾ ಇದ್ದಾನೆ. ನಟಿಯರ ಫೋಟೋಸ್ ಅನ್ನ ಮೊಬೈಲ್ ನಲ್ಲಿ ತೋರಿಸ್ತಾ ಇದ್ದಾನೆ. ನಾವು ಅದೆಲ್ಲವನ್ನ ಬ್ಲರ್ ಮಾಡಿದ್ದೀವಿ. ಹೊಸದಾಗಿ ಬರುವ ಹೆಣ್ಣು ಮಕ್ಕಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ಗಳಾಗಿರೋ ಹೀರೋಯಿನ್ಸ್ ತರ ನಾವು ಆಗಬೇಕು, ಮಿಂಚಬೇಕು, ಬೆಳಗಬೇಕು, ನಮಗೂ ಒಂದಷ್ಟು ಅಭಿಮಾನಿಗಳು ಹುಟ್ಕೊಳ್ಬೇಕು, ನಾವು ಒಂದಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಜೀವನ ಸೆಟಲ್ ಮಾಡ್ಕೊಳ್ಬೇಕು, ಹಿಂಗ ಕನಸು ಕಟ್ಕೊಂಡು ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನ ಬರ್ತಾರೆ ಹೆಣ್ಮಕ್ಳು. ಇಂಥ ನಿರ್ದೇಶಕರ ಕೈಗೆ ಆ ಹೆಣ್ಣು ಮಕ್ಕಳು ಸಿಕ್ಕರೆ ಅವ್ರ ಹಣೆ ಬರ ಏನು, ಅವ್ರ ಕಥೆ ಏನು? ಇವ ನಿರ್ದೇಶಕ ಅಂತ ತನ್ನನ್ನು ತಾನು ಹೇಳ್ಕೊಳ್ತಾ ಇದ್ದಾನೆ. ಈತನ ಸಿನಿಮಾ 100 ದಿನ ಓಡ್ತು ಅಂತ ಜನರಿಗೆ ಊಟ ಹಾಕ್ಸಿದ್ದ ಈ ಮನುಷ್ಯ. ಊಟ ಹಾಕ್ಸಿ ನಾನು ತಪಸ್ಸು ಮಾಡಿ ಸಿನಿಮಾ ಮಾಡಿದ್ದೀನಿ ಅಂತ ಕ್ಯಾಮರಾ ಮುಂದೆ ಪೋಸ್ ಕೊಟ್ಟಿದ್ದ. ಈತನ ತಪಸ್ಸು ಇವಾಗ ರಿವೀಲ್ ಆಗ್ತಾ ಇದೆ. ಇದು ಈತನ ತಪಸ್ಸು. ಹೆಣ್ಣು ಮಕ್ಕಳನ್ನ ನಿರ್ಮಾಪಕರು ಅಂತ ಯಾರಾದ್ರೂ ಬಂದ್ರೆ ಅವರ ಮುಂದೆ ಕೂರಿಸಿ ಕಮಿಟ್ಮೆಂಟ್ ಮಾತಾಡೋ ಈ ವ್ಯಕ್ತಿ ನಿರ್ದೇಶಕನಂತೆ. ವೀಕ್ಷಕರೇ, ಮೊದಲ ಹೀರೋಯಿನ್ ನೋಡಿದ್ರಿ, 2ನೇ ಹೀರೋಯಿನ್ ನೋಡಿದ್ರಿ, ಇನ್ನೂ ಹೀರೋಯಿನ್ಗಳ ಸಂಖ್ಯೆ ಇದೆ. ಅನಿವಾರ್ಯವಾಗಿ ಯಾವ ರೀತಿ ಇವರು ಕೂಪಕ್ಕೆ ತಳ್ಳುತ್ತಾರೆ, ಡೆಡ್ ಎಂಡ್ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಆ ಡೆಡ್ ಎಂಡಿನ ಒಂದು ಬಾಗಿಲು ಓಪನ್ ಆಗಬೇಕು ಅಂದ್ರೆ ನಾವು ಹೇಳ್ದಂಗೆ ಕೇಳಬೇಕು ಅಂತಾರೆ. ಅದನ್ನ ಹೀರೋಯಿನ್ ಮಾತಾಡಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.